ಕರ್ನಾಟಕ ತಮಿಳುನಾಡು ನಡುವಿನ ದಶಕಗಳ ಕಾವೇರಿ ನದಿ ವಿವಾದ ಮತ್ತೆ ಈಗ ದಗದಗಿಸ್ತಾ ಇದೆ. ಕಾವೇರಿ ನದಿ ಹಂಚಿಕೆ ವಿಚಾರದಲ್ಲಿ ಕರ್ನಾಟಕಕ್ಕೆ ಹಿನ್ನಡೆಯಾಗಿದೆ. ಹೀಗಾಗಿ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಸಂಧಾನದ ಸೂತ್ರ ಹೆಣೆದಿದ್ದಾರೆ. ಈ ಮಾತುಕತೆಯಲ್ಲಿ ಮಧ್ಯರಿಯೋಕೆ ಈಗ ಮುಂದಾಗಿದ್ದಾರೆ. ಆದರೆ ಇಬ್ಬರ ಭೇಟಿಗೆ ಆಕ್ರೋಶ ಕೂಡ ಸ್ಫೋಟಗೊಂಡಿದೆ. ತಮಿಳುನಾಡಿಗೆ ಕಾವೇರಿ ನೀರು ಸಿಡಿದಿದ್ದ ರೈತರು. ಆಗಸ್ಟ್ 3ರಂದು ಡಿಕೆಶಿ ವಿಜಯ್ ಮೀಟಿಂಗ್. ಜಲ ವಿವಾದ. ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ಜಲಕದನ ಹೊಸ ರೂಪ ಪಡೆದುಕೊಂಡಿದೆ. ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ರಾಜ್ಯಗಳ ನಡುವಿನ ಜಲ ವಿವಾದ ಇತ್ಯರ್ಥಕ್ಕಾಗಿ ಮಹತ್ವ ಹೆಜ್ಜೆಯನ್ನು ಇರಿಸಲಾಗಿದೆ. ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ರಾಜ್ಯಗಳ ನಡುವಿನ ಜಲವಿವಾದ ಇತ್ಯರ್ಥಕ್ಕಾಗಿ ಮಹತ್ವದ ಹೆಜ್ಜೆ ಇರಿಸಲಾಗಿದೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮತ್ತು ಜಯಲಲಿತಾ ಭೇಟಿಯಾಗಿದ್ದೇ ಕೊನೆಯಾಗಿತ್ತು. ಇದಾದ ಬಳಿಕ ಇಂತಹ ಭೇಟಿ ನಡೆದಿರಲಿಲ್ಲ. ಸರಿಸುಮಾರು 14 ವರ್ಷಗಳ ನಂತರ ಸೌಹಾರ್ದಯುತ ಇತ್ಯರ್ಥದ ಪ್ರಯತ್ನ ಶುರುವಾಗಿದೆ. ಆಗಸ್ಟ್ 3ರಂದು ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರ ನಡುವೆ ನಡೆಯಲಿರುವಂತಹ ಮಹತ್ವದ ಸಭೆಯು ಎರಡೂ ರಾಜ್ಯಗಳ ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ಜೊತೆಗೆ ತಮಿಳುನಾಡಿನ ಮುಖ್ಯಮಂತ್ರಿಗಳು ಸಹ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಅಂದ್ಕೊಂಡಿದ್ವಿ. ಏನಾಗುತ್ತೆ ನೆಕ್ಸ್ಟು, ಆದರೆ ಡಿಸ್ಕಷನ್ಗೆ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಮಾತಾಡಲಿಕ್ಕೆ ಹಿಂದೆ ನಮ್ಮ ಉಪಮುಖ್ಯಮಂತ್ರಿಯಾಗಿ ನೀರಾವರಿ ಸಚಿವರಾಗಿ ಡಿ ಕೆ ಶಿವಕುಮಾರ್ ಅಲ್ಲಿಗೆ ಅನೇಕ ಬಾರಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿದಾಗ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಅಷ್ಟೊಂದು ಅದು ಒಳ್ಳೆಯ ಬೆಳವಣಿಗೆ ಆಗಿರಲಿಲ್ಲ. ಆದರೆ ಇವತ್ತು 3ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿಗಳು ಇಲ್ಲಿಗೆ ವಿಧಾನಸೌಧಕ್ಕೆ ಬರ್ತಾ ಇರೋದ್ರಿಂದ ಬಹುಶಃ ಈ ಒಂದು ಎಲ್ಲ ವಿಚಾರವನ್ನು ಮೇಕೆದಾಟು ಇರ್ಬೋದು, ಶೇರಿಂಗ್ ವಿಚಾರ ಇರ್ಬೋದು, ಎಲ್ಲವನ್ನೂ ಡಿಸ್ಕಸ್ ಮಾಡಲಿಕ್ಕೆ ಅವರು ಈಗಾಗಲೇ ಪತ್ರ ಬರೆದು ವಿಧಾನಸೌಧಕ್ಕೆ ಬರ್ತಾ ಇರೋದ್ರಿಂದ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತೇಳಿ ಅಂದ್ಕೊಂಡಿದ್ದೀವಿ. ಮೇಕೆದಾಟು ಯೋಜನೆಗೆ ಪಕ್ಕದ ರಾಜ್ಯದ ಒಪ್ಪಿಗೆ ಕಡ್ಡಾಯ ಇಲ್ಲ ಅನ್ನೋ ಕೇಂದ್ರ ಸರ್ಕಾರದ ಹೇಳಿಕೆಯಿಂದ ದೊಡ್ಡ ಜಯ ಸಿಕ್ಕಿತ್ತು. ಈ ಬಗ್ಗೆ ರಾಜ್ಯಸಭೆಯಲ್ಲಿ ಹೊರಬಿದ್ದಿರುವುದು ಕರ್ನಾಟಕಕ್ಕೆ ದೊಡ್ಡ ರಾಜಕೀಯ ಮತ್ತು ಕಾನೂನಾತ್ಮಕ ಮುನ್ನಡೆ ತಂದುಕೊಟ್ಟಿದೆ. ಮೇಕೆದಾಟು ಯೋಜನೆಯ ಪರವಾದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅನ್ನೋಷ್ಟರಲ್ಲಿ ಕಾವೇರಿ ಶಾಕ್ ಎದುರಾಗಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅಂದರೆ CWMA ತಮಿಳುನಾಡಿಗೆ ಪ್ರತಿದಿನ 3,500 ಕ್ಯೂಸೆಕ್ ನೀರನ್ನು 15 ದಿನಗಳ ಕಾಲ ಬಿಡಬೇಕು ಅನ್ನೋ CWRC ಆದೇಶವನ್ನು ಎತ್ತಿ ಹಿಡಿದು ತೀರ್ಪನ್ನು ನೀಡಿದೆ. ಆದರೆ ಈ ನಡುವೆ ರಾಜ್ಯಕ್ಕೆ ಸಿಎಂ ವಿಜಯ್ ಬರೋದು ತೀವ್ರ ಕುತೂಹಲ ಮೂಡಿಸಿದೆ. ಸೌಹಾರ್ದಯುತ ಮಾತುಕತೆ ನಡೆಸೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿರುವ ಹೊತ್ತಿನಲ್ಲಿ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದರು. ಇದರ ಜೊತೆಗೆ CWMA ಕೊಟ್ಟ ತೀರ್ಪು ಮತ್ತೊಮ್ಮೆ ಹಿನ್ನಡೆಯಾಗಿದೆ. ಹೀಗಾಗಿ ಉಭಯ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಗೆ ವಿರೋಧ ಪಕ್ಷಗಳು ಕಿಡಿಕಾರಿದೆ. ಜೋಸೆಫ್ ಜೊತೆ ಮುಖ್ಯಮಂತ್ರಿ ಜೋಸೆಫ್ ಜೊತೆ ಸಂಧಾನಕ್ಕೆ ಕರೆದಿದ್ದಾರಪ್ಪ. ಕಾವೇರಿದು ಕೇಂದ್ರ ಸರ್ಕಾರ ಆಯಿತು, ಕ್ಲಿಯರ್ ಆಯಿತು, ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಇಷ್ಟಾದ್ಮೇಲೂ ಕೂಡ ಅವ್ರನ್ನೇ ಕರಿಬೇಕಾಯಿತು ಮೇಕೆದಾಟು ವಿಚಾರವಾಗಿ. ಕ್ಯಾನ್ಸಲ್ ಮಾಡಿ, ಈಗ ಹಂಗಾರೆ ಕ್ಯಾನ್ಸಲ್ ಮಾಡಿ. ಬಂದ ಆ ಮನುಷ್ಯ ಇಲ್ಲೇನು ಕಡ್ಡಿ ಅಲ್ಲಾಡ್ಸೋದೇನು ಬೇಡ. ಆ ಮನುಷ್ಯ ಕ್ಯಾನ್ಸಲ್ ಮಾಡಿ. ಇಲ್ಲಿ ಬಂದು ನಾನು ಮೇಕೆದಾಟಿಗೆ ವಿರೋಧ ಅಂತ ಹೇಳ್ಬಿಟ್ಟು ಆಚೆ ಹೋಗೋಕ್ಕೆ ನಾವು ಕಾಯ್ಬೇಕಾ? ವಿಧಾನಸೌಧದಲ್ಲಿ ಬಂದು ಕ್ಯಾನ್ಸಲ್ ಮಾಡಿ. ಬಂದು ಅವರು ಕೇಂದ್ರ ಸರ್ಕಾರ ಹೇಳಿದೆ ನಾನು ಒಪ್ಪಿದ್ದೀನಿ ಅಂತ ಹೇಳಂಗಿದ್ರೆ ಅವ್ರನ್ನ ಕರೀರಿ, ಇನ್ವಿಟೇಷನ್ ಮಾಡಿ, ಬೊಕ್ಕೆ ಕೊಡಿ, ರೆಡ್ ಕಾರ್ಪೆಟ್ ಹಾಕಿ ಅವ್ರನ್ನ ಕರೀರಿ. ಇಲ್ಲಿ ಬಂದು ರೆಡ್ ಕಾರ್ಪೆಟ್ ಎಲ್ಲ ಯೂಸ್ ಮಾಡ್ಕೊಂಡು ಇಲ್ಲಿ ನಾವು ಮೇಕೆದಾಟಿಗೆ ವಿರೋಧ ಅನ್ನಂಗಿದ್ರೆ ಯಾಕೆ ಕರೆದು ಇನ್ನೊಂದು ಚಿಮಾರಿ ಹಾಸ್ಕೊಂತೀರಾ? ರಾಜ್ಯಕ್ಕೆ ವಿಜಯ್ ಡಿಕೆ ಪ್ಲಾನ್ ಏನು? ಒಂದ್ ಕಡೆ ಪ್ರತಿಪಕ್ಷಗಳ ಮತ್ತು ಕನ್ನಡ ಪರ ಹೋರಾಟಗಾರರು ರೈತರ ಆಕ್ರೋಶದ ನಡುವೆ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ರಾಜ್ಯಕ್ಕೆ ಬರೋ ವಿಚಾರದಲ್ಲಿ 2 ಆಯಾಮಗಳಲ್ಲಿ ಚರ್ಚೆ ನಡೆದಿದೆ. ತಮಿಳುನಾಡು ಸಿಎಂ ಬಂದರೆ ವೈಮಾನಿಕ ಸಮೀಕ್ಷೆ ನಡೆಸಿ ರಾಜ್ಯದ ವಾಸ್ತವಾಂಶದ ಪರಿಸ್ಥಿತಿ ಮನವರಿಕೆ ಮಾಡಬಹುದು ಅಂತ ಒಂದು ಆಯಾಮದ ಚರ್ಚೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಬಿಗುವಿನ ವಾತಾವರಣದಲ್ಲಿ ನಿರ್ಮಾಣ ಆಗಿರೋದ್ರಿಂದ ರಾಜ್ಯಕ್ಕೆ ಬರೋ ಬದಲು ವರ್ಚುವಲ್ ಮೂಲಕ ಸಭೆ ನಡೆಸಬಹುದು ಅಂತ ಟಾಕ್ ಕೂಡ ಕೇಳೋ ಬಂದಿದೆ. ಆದ್ದರಿಂದ ಆಗಸ್ಟ್ 3ರಂದು ನಿಗದಿಯಾಗಿರುವ ಸಿಎಂ ಡಿಕೆ ಶಿವಕುಮಾರ್ ತಮಿಳುನಾಡು ಸಿಎಂ ವಿಜಯ್ ಜೋಸೆಫ್ ಸಭೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಒಟ್ಟಾರೆಯಾಗಿ ಅನೇಕ ವರ್ಷಗಳಿಂದ ಸಂಘರ್ಷದಲ್ಲಿದ್ದ ಕಾವೇರಿ ನೀರು ಹಂಚಿಕೆ ವಿವಾದ ಸೌಹಾರ್ದತೆಯಿಂದ ಬಗೆಹರಿಸುವ ಬೆಳವಣಿಗೆ ಉತ್ತಮ ಆಗಿದೆ. ಆದರೆ ಎರಡು ರಾಜ್ಯಗಳಲ್ಲಿ ನೀರಿನ ವಿಷಯಕ್ಕೆ ಮತ್ತೊಮ್ಮೆ ರಾಜಕೀಯ ರಂಗಪ್ರವೇಶ ಆಗಿದೆ. ಹೀಗಾಗಿ ಉಭಯ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ನಿಗದಿಯಂತೆ ನಡೆಯುತ್ತಾ ಅಥವಾ ಮುಂದೂಡಿಕೆ ಆಗುತ್ತಾ ಅಂತ ಕಾದು ನೋಡಬೇಕಾಗಿದೆ.